ನಮಸ್ಕಾರ. ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸಿನಪ್ಪ ಹೊಸದೂರ್. ಮಂಡ್ಯ ಲೋಕಸಭಾ ಕ್ಷೇತ್ರದ್ದು ದಿನೇ ದಿನೇ ಅದು ಕೂಡ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾನೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಅವ್ರ ಪಾಡಿಗೆ ಅವರು ಸೈಲೆಂಟಾಗಿ ಪ್ರಚಾರ ಮಾಡಿಕೊಂಡು ಒಂದಷ್ಟು ನಾಯಕರನ್ನು ಅವ್ರ ಕಡೆ ಸೆಳೀಲಿಕ್ಕೆ ಮುಂದಾಗಿದ್ದಾರೆ, ಸೆಳೀತಾನೂ ಇದ್ದಾರೆ. ಆದರೆ ಇಲ್ಲಿ ಸುಮಲತಾ ಅವರು ಮತ್ತು JDS ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಸ್ವಾಮಿಯವರು ಎಲ್ಲೋ ಒಂದು ಕಡೆ ಕದನ ವಿರಾಮವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕುಮಾರಸ್ವಾಮಿಯವರು ಇತ್ತೀಚೆಗಷ್ಟೇ ಸುಮಲತಾ ಅವರ ಮನೆಗೆ ಹೋಗಿ ಮಾತನಾಡಿ ಅವರ ಬೆಂಬಲಿಗರನ್ನು ನಮಗೆ ಬೆಂಬಲ ಕೋರಿ, ಅಂದರೆ ಸುಮಲತಾ ಅವರ ಬೆಂಬಲಿಗರನ್ನು ಕುಮಾರಸ್ವಾಮಿಯವ್ರಿಗೆ ಬೆಂಬಲ ಕೋರಿ ಮಾತನಾಡಿದ್ದಾರೆ. ಅದ್ರ ಜೊತೆಗೇ ಸುಮಲತಾ ಅವರ ಜೊತೆನೂ ಕೂಡ ಮಾತನಾಡಿದ್ದಾರೆ. ಸುಮಲತಾ ಅವರು ಏನು ಹೇಳ್ತಿದ್ದಾರೆ, 3ನೇ ತಾರೀಕು ನನ್ನ ನಿಲುವೇನಂತ ನಾನು ಮಂಡ್ಯದಲ್ಲೇ ತಿಳಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಗೋಪ್ಯವಾಗಿಯೇ ಇಟ್ಕೊಂಡಿದ್ದಾರೆ. ಇನ್ನೂ ಕೂಡ ಅವರು ನಿರ್ಧಾರವನ್ನು ಯಾವುದೇ ರೀತಿಯಲ್ಲಿ ಹೇಳಲಿಲ್ಲ. ಇಲ್ಲಿ ನೋಡಬೇಕಾಗಿರೋದು ಇನ್ನೊಂದು ವಿಚಾರ, ಇವರಿಬ್ಬರ ಮಧ್ಯೆ ಕಾಂಗ್ರೆಸ್ನ DK ಶಿವಕುಮಾರ್ ಅವರ ಹೆಸರನ್ನ ತಳ್ಕಾಕೊಳ್ತಾ ಇದೆ. ಆದರೆ ವಿಷ ಕೊಟ್ಟಿದ್ದು ಅನ್ನೋ ಒಂದು ವಿಚಾರವಾಗಿ ವಿಷ ಕೊಟ್ಟಿದ್ದು ಕುಮಾರಸ್ವಾಮಿಯವರು ಅಂತ ಹೇಳೋದು, ಇಲ್ಲಾಂದರೆ ಕುಮಾರಸ್ವಾಮಿಯವರು ಇನ್ನೊಬ್ಬರ ಮೇಲೆ ಹೇಳೋದು, ಆ ಥರದ್ದು ಒಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ವಿಷ ಕೊಟ್ಟಿದ್ದು ಯಾರು, ನಿಜವಾಗೂ ವಿಷ ಕೊಟ್ಟಿದ್ದು ಯಾರು? DK ಶಿವಕುಮಾರ್ ಅವರ, ಕುಮಾರಸ್ವಾಮಿಯವರು ಕೊಟ್ರಾ, ಇಲ್ಲ ಕುಮಾರಸ್ವಾಮಿಯವರು DK ಶಿವಕುಮಾರ್ ಕೊಟ್ರಾ ಅನ್ನೋದು ಅವರವರೇ ಹೇಳಬೇಕಾಗತ್ತೆ. ಇದನ್ನು ಮಾತಾಡಬೇಕಾದಾಗ DK ಶಿವಕುಮಾರ್ ಅವರು ಹೇಳ್ತಾರೆ, ಇದು ನಮಗೂ ಕುಮಾರಸ್ವಾಮಿ ಅವರಿಗೆ ಇರೋವಂಥ ವಿಚಾರ, ಇದಕ್ಕೆ ಸುಮಲತಾ ಅವ್ರಿಗೆ ಯಾಕೆ ಹೇಳಬೇಕು, ಸುಮಲತಾ ಅವರಿಗೆ ನನಗೆ ಏನೂ ಇಲ್ಲ. ಸೊ ನಾವು ಅಂಬರೀಷ್ ಅವರ ಒಂದು ವಿಚಾರ ಬಂದಾಗ ಕಾಂಗ್ರೆಸ್ ಪಕ್ಷ ಅಂಬರೀಷ್ ಅವ್ರಿಗೆ ಏನೆಲ್ಲ ಮಾಡಿದೆ ಅನ್ನೋದನ್ನು ಅವರು ಗೊತ್ತಿದೆ. ಅವರು ಕೊನೆಯ ದಿನಗಳಲ್ಲಿ ಕೂಡ ಅವರು ಅಂಬರೀಷ್ ಅವರು ಹೇಳಿದ್ದಾರೆ ನಮಗೆ. ಸೊ ಅದನ್ನು ನಾನು ಮಾತನಾಡುವಂಥ ಅವಶ್ಯಕತೆ ಇಲ್ಲ ನನಗೀಗ ಅಂತ ಹೇಳ್ತಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ನನಗಿರುವಂಥ ವಿಚಾರವನ್ನು ನಾವು ಮಾತಾಡಿದ್ರೆ ಇವ್ರಿಗೆ ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇರ್ತಕ್ಕಂಥದ್ದು DK ಶಿವಕುಮಾರ್ ಅವರು. ಎಲ್ಲೋ ಒಂದು ಕಡೆ ಇದು ತಾರಕಕ್ಕೇರ್ತಾನೆ ಇದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಕುಮಾರಸ್ವಾಮಿಯವರು ಮಂಡ್ಯ ಕ್ಷೇತ್ರದಿಂದ ನಿಲ್ತಾರೆ ಅನ್ನೋದು ಖಚಿತ. ಸೊ ಅದಕ್ಕೆ ಅವರು ಹೋಗಿ ನಮ್ಮ ಸುಮಲತಾ ಅಕ್ಕನವರನ್ನು ನಾನು ಬೆಂಬಲ ಕೋರಿದ್ದೇನೆ ಅಂತ ಇವರು ಕೂಡ ಹೇಳ್ತಾರೆ. ಯಾರು, ಕುಮಾರಸ್ವಾಮಿಯವರು ಹೇಳ್ತಾರೆ. ಸೊ ಈ ಒಂದು ವಿಚಾರವಾಗಿ ಮುಂದಿನ ದಿನಗಳ, ಅಂದರೆ ಈಗ ಚುನಾವಣೆ ಹತ್ರ ಬರ್ತಾ ಇದ್ದ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಒಂದು ಬೆಳವಣಿಗೆಗಳು ಕಾಣ್ತದೆ ಅಂತ ನೋಡಬೇಕಾಗತ್ತೆ. ಸುಮಲತಾ ಅವರು 3ನೇ ತಾರೀಕು ನಾನು ನಿಶ್ಚಿತವಾಗಿ ನಾನು ಮಂಡ್ಯದಲ್ಲೇ ಹೇಳ್ತೀನಿ ನನ್ನ ನಿಲುವೇನು ಅಂತ ಹೇಳ್ತಿದ್ದಾರೆ. ಆದರೆ ಈ ಕಡೆ ಕಾಂಗ್ರೆಸ್ಗೆ ಹೋಗಲಿಕ್ಕೆ ನೋಡಿದ್ರು, ಅಲ್ಲಿ ಕೂಡ ಏನು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. BJPಗೆ ಹೋಗಿ ಅವರನ್ನು ಟಿಕೆಟ್ ಆಕಾಂಕ್ಷಿಯಾಗಿ ಪ್ರಬಲ ಪ್ರಯತ್ನವನ್ನು ಪಟ್ಟರು. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ, ನಡ್ಡಾ ಅವ್ರನ್ನ ಭೇಟಿ ಮಾಡಿ ಎಲ್ಲವೂ ಕೂಡ ಆಯಿತು. ಆದರೆ ಯಾವುದೇ ರೀತಿಯ ಒಂದು ಕೂಡ ಅಲ್ಲಿ ಸಕ್ಸಸ್ ಆಗಿಲ್ಲ, ಅಂದರೆ ಅವರು ಆಗಿಲ್ಲ. ಮೈತ್ರಿ ಇರೋದ್ರಿಂದ ಅದು ಆ ಕ್ಷೇತ್ರವನ್ನು, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು BJPಯವರು ಕಂಪ್ಲೀಟಾಗಿ ಬಿಟ್ಕೊಡ್ಬೇಕಾಯಿತು JDS ಪಕ್ಷಕ್ಕೆ. ಸೊ ಹಾಗಾಗಿ ಒಟ್ಟು 3 ಕ್ಷೇತ್ರ ಬಿಟ್ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಕೂಡ ಮಂಡ್ಯ. ಸೊ ಮಂಡ್ಯ ಬೇಕೇ ಬೇಕು ಅಂತ ಹೇಳೋದು. ಕಳೆದ ಬಾರಿ ಇದೇ ಸುಮಲತಾ ಅವರ ವಿರುದ್ಧ ನಿಖಿಲ್ ಅವರು ಸೋತಿದ್ರು. ಸೊ ಈಗ ಕುಮಾರಸ್ವಾಮಿ ನಿಲ್ತಿರೋದ್ರಿಂದ ಅವರು ಸಪೋರ್ಟ್ ಕೇಳಿದ್ದಾರೆ. ಸೊ ಇವರು ಒಂದು ವೇಳೆ ಸುಮಲತಾ ಅವರು ನಾಳೆ ಸಪೋರ್ಟ್ ಕೊಡಬಹುದು, ಕೊಡದೇನೂ ಇರಬಹುದು. ಇದ್ದರೂ ಕೂಡ ಸುಮಲತಾ ಅವರು ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇದಿಷ್ಟು ಒಂದು ವಿಚಾರಗಳು. ಸೊ ಈ ವಿಚಾರಗಳ ಮಧ್ಯೆ ಈಗ ಕಾಂಗ್ರೆಸ್ಸು ಮಾತಿನ ಚಕಮಕಿ, ಅಂದರೆ ಕೆಸರೆಚ್ಚಾಟನೆ ಅಂತ ಹೇಳ್ಬೋದು. ಅಂದರೆ ಒಂದು ಪಕ್ಷದವರು ಇನ್ನೊಂದು ಪಕ್ಷದ ಮೇಲೆ ಹೇಳೋವಂಥದ್ದು ನಿಜ. ಮೈತ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರವರ ಒಳಗಡೆ ಇದ್ದಂಥ ವಿಚಾರಗಳನ್ನು ಇವಾಗ ಚುನಾವಣೆ ವಿಚಾರಕ್ಕಾಗಿ ಹೊರಗಡೆ ಹಾಕುವಂಥದ್ದು ಅದು ಸರ್ವೇ ಸಾಮಾನ್ಯ. ಯಾವುದೇ ಪಕ್ಷದವರಾಗಿರಲಿ, ಈ ಕಡೆ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJPಯವರು ಕೂಡ ಇರ್ಬೋದು. ಸೊ ಅವೆಲ್ಲ ಸರ್ವೇ ಸಾಮಾನ್ಯ. ರಾಜಕೀಯ ಹೇಳಿಕೆಗಳೇ ಬೇರೆ, ಅವರ ವೈಯಕ್ತಿಕ ಹೇಳಿಕೆಗಳೇ ಬೇರೆ ಆಗ್ತದೆ. ಇದು ಇವೆಲ್ಲವೂ ಕೂಡ ರಾಜಕೀಯ ಹೇಳಿಕೆಗಳೇ ಆಗಿರ್ತವೆ, ಹೊರತು ವೈಯಕ್ತಿಕ ಹೇಳಿಕೆಗಳು ಅಲ್ಲ. ಸೊ ಇದನ್ನು ಯಾರು ಕೂಡ ಅಂಥ ಸೀರಿಯಸ್ಸಾಗಿ ತೆಗೆದುಕೊಂಡು ಹೋಗುವಂಥದ್ದು ವಿಚಾರಗಳೇನು ಅಲ್ಲ ಅಂದ್ಕೊಂಡು ನಾವು ಭಾವಿಸಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕೂಡ ಉತ್ತರ ಕೊಡುವಂಥದ್ದು ಅಲ್ಲಿನ ಜನ. ಮತ ಹಾಕಬೇಕಾದಾಗ ಯಾವ ಪಕ್ಷ, ಯಾವ ನಾಯಕ ನಮಗೆ ಬೇಕು, ನಮಗೆ ಕೆಲಸ ಮಾಡ್ತಾರೆ, ನಮಗೆ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾರೆ, ನಾವು ಕರೆ ಮಾಡಿದ ತಕ್ಷಣ, ಇಲ್ಲಾಂದರೆ ಅವ್ರಿಗೆ ಹೇಳಿದ ತಕ್ಷಣ ನಮ್ಮ ಕ್ಷೇತ್ರವನ್ನು ನೋಡ್ತಾರೆ, ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನು ನಿರ್ಧಾರ ಮಾಡಬೇಕಾದ್ರು ಮತದಾರರು. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಅಂತ. ಇದೊಂದಿಷ್ಟು ವಿಚಾರ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ಸೊ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್‌ಪ್ರೆಸ್ನ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ಇನ್ನಷ್ಟು ವಿಚಾರಗಳನ್ನು ನಾನು
ಕೊಡ್ತಾ ಹೋಗ್ತಾ ಇರ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.